ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಧೀಮಂತ ನಾಯಕರು ಆದ ಶ್ರೀ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣರವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಚಂದ್ರಲೇಖಟ್ನ ಮಹಾತ್ಮ ಗಾಂಧಿ ವೃತ್ತದಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಯುವ ನಾಯಕ ಪ್ರದೀಪ್ ಕೃಷ್ಣರವರು ಉಪಸ್ಥಿತರಿದ್ದರು. ಮೊದಲಿಗೆ ಆಗಮಿಸಿದ್ದ ಗಣ್ಯರಿಂದ ಧ್ವಜಾರೋಹಣ ನೆರವೇರಿತು. ನಂತರ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡಿದರು. ನಂತರ ಸುತ್ತಮುತ್ತಲಿನ ಶಾಲೆಯ ಮಕ್ಕಳು ಪರೇಡ್ ಮೂಲಕ ಭಾರತಾಂಬೆಗೆ ಗೌರವ ಸೂಚಿಸಿದರು. ನಂತರ ಆಗಮಿಸಿದ್ದ ಗಣ್ಯರನ್ನು ಗೌರವಿಸಲಾಯಿತು. ಶಾಲಾ ಮಕ್ಕಳು ನೆಚ್ಚಿನ ನಾಯಕ ಎಂ ಕೃಷ್ಣಪ್ಪರವರಿಗೆ ತಾವೇ ರಚಿಸಿದಂತಹ ಭಾರತದ ಭೂಪಟದ ಚಿತ್ರವನ್ನು ನೀಡಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಎಂ ಕೃಷ್ಣಪ್ಪ ಹಾಗೂ ಪ್ರಿಯಕೃಷ್ಣರವರ ಬೆಂಬಲಿಗರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂ ಕೃಷ್ಣಪ್ಪರವರು, ನಮ್ಮ ದೇಶದ ಉನ್ನತಿ ನನ್ನ ಒಗ್ಗಟ್ಟಿನಲ್ಲಿದೆ. ಜಾತಿ, ಧರ್ಮ, ಭಾಷೆ ಅಂತ ಬೇರೆಯಾಗಬಾರದು ಅಂತ ಹೇಳಿದ್ರು. ಆವತ್ತು ಇವಾಗ 78 ವರ್ಷ ತುಂಬಿತು, 79ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ದೇಶ ಆಗಿ ನಾವು 1947ರಲ್ಲಿ ಆಗಿದೆ. ಇಂಥ ಒಂದು ದೇಶನ ನಾವು 33 ಕೋಟಿ ಇದ್ದಂತ ಜನ ಇವತ್ತು 140 ಕೋಟಿ ಆಗಿದೆ. ನನ್ನೊಳಗೆ ನಾನು ಎಂಬ ಅಹಂಕಾರ ಇದ್ದೇನೆ, ನನ್ನಿಂದ ಎಂಬ ಅಹಂಕಾರ ನನ್ನನ್ನು ನಡೆಸ್ತಾ ಇದ್ದಾರೆ. ಅಂಧಕಾರದ ಕಟ್ಟಲು, ಈ ಅಂಧಕಾರದ ಕಟ್ಟಲನ್ನು ನಿನ್ನ ಬೆಳಕಿನ ಕಿರಣಗಳ ಶೀತವನ್ನು ಮೂಡಿಸು. ಓ ಕರುನಾಡು ಬಾಂಧವ್ಯತೆ ಹುಟ್ಟಿದ ಮಧ್ಯೆ ನಡೆಸುವಂತ ಇವತ್ತಿನ ಒಂದು ಅತ್ಯಂತ ಸಂತೋಷದ ಸಡಗರದಿಂದ ನಡೆಸುವಂತ 79ರ ಸ್ವತಂತ್ರ ದಿವಸವಾಗಿ ಈ ವೇದಿಕೆಯಲ್ಲಿ ಈಗಾಗಲೇ ಧ್ವಜಾರೋಹಣ ಮಾಡಿದಂತ ಮಾಜಿ ಸಚಿವರು, ಈಗಿನ ಶಾಸಕರು ಆದಂತಹ ಅನೇಕ ಬಡವರ ದಲಿತರ ಜನಪ್ರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಸಾಹೇಬರಿಗೆ ಹಾಗೂ ಅವರ ಸುಪುತ್ರರಾದಂತಹ ಪ್ರಿಯಕೃಷ್ಣ ಸಾಹೇಬರು, ಅವರು ಕೂಡ ಶಾಸಕರು. ಅದಕ್ಕೆ ಆಮೇಲೆ 3 ಶಾಖೆಗೆ ನಾವು ನಮ್ಮ ನಿಶಾನ್, ನಾವು ಹೆಸರಿಗೆ ನಾವೆಲ್ಲ ಹೋರಾಡಬೇಕು, ಹೆಸರಿಗೆ ಕೆಲಸ ಮಾಡ್ಬೇಕು. ನಮ್ಮ ಕುಟುಂಬ ಹೆಸರು, ನಮ್ಮ ರಾಜ್ಯ ಹೆಸರು, ದೇಶದ ಹೆಸರು. ನಾವು ನಮಗಂದ್ರೆ ಲಾಯಲ್ಟಿ, ನಿಷ್ಠೆಯಿಂದ ಎಲ್ಲ ಏನ್ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಕೆಲಸ ಮಾಡ್ಬೇಕು. ಏನೇ ಯಾವ್ದು ಸ್ಕೂಲ್ ಯಾರು ಬಿಸ್ನೆಸ್ ಏನೇ ಇದ್ರು ನಿಷ್ಠೆಯಿಂದ ಲಾಯಲ್ಟಿ ಇರಬೇಕು. ನಿಶಾನ್ ಅಂದ್ರೆ ಈಗ ನಿಶಾನ್ ಗುರುತು, ಈ ಗುರುತಿಗೆ ನಾವು ಕೆಲಸ ಮಾಡ್ಬೇಕು. ಈ ಗುರುತು ಈ ಮೂರು ಶಬ್ದ ಪ್ರಿನ್ಸಿಪಲ್ ನಾವು ಫಾಲೋ ಮಾಡಿದ್ರೆ ನಮ್ಮ ದೇಶ ಸೂಪರ್ ಪವರ್. ಯಾರು ನಿಮ್ಮ ಮುಖಾಂತರ ನಮ್ಮ ಭಾರತದ ಎಲ್ಲ ಜನತೆಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಇದೇ ರೀತಿ ಸುಭಿಕ್ಷವಾಗಿರ್ಲಿ, ಜಾತಿ, ಮತ, ಭಾಷೆ ಎಲ್ಲವನ್ನ ಮೀರಿ ಅನೇಕ ವೈವಿಧ್ಯತೆಗಳಲ್ಲಿ ಏಕತೆಯನ್ನ ಕಾಪಾಡಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ಒಂದು ಸಂದೇಶವನ್ನ ಕೊಡಬೇಕು. ಆ ಸಂದೇಶದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಬೇಕು, ನಾವು ಇಷ್ಟೊಂದು ಭಾಷೆ, ಇಷ್ಟೊಂದು ಧರ್ಮ, ಇಷ್ಟೊಂದು ಜಾತಿಗಳಿದ್ರು ನಾವೆಲ್ಲ ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಶುಭಾಶಯನ ಇದೆ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.